ತುಪ್ಪ 120 ಡಿಗ್ರಿ ಆಗಬೇಕು. ಯಾವುದೇ ಒಂದು ಆಯಿಲ್, ಕಡಲೆಕಾಯಿ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಯಾವುದು 150 ಡಿಗ್ರಿ ಒಳಗಡೆ ಆವಿ ಆಗಬೇಕು. 150 ಡಿಗ್ರಿ ಮೇಲೆ ಆವಿ ಆಗಿರ್ತಕ್ಕಂಥ ಕಡ್ಡಿರ್ತಕ್ಕಂಥ ಯಾವುದೇ ಒಂದು ಪದಾರ್ಥ ಅದು ವಿಷ ಆಗುತ್ತೆ. ಇವತ್ತು ಮಾರ್ಕೆಟಲ್ಲಿ ಗೋಬಿ ಮಂಚೂರಿ ಅಥವಾ ಬಜ್ಜಿ ಬೋಂಡ ಏನು ಕತ್ತಿರ್ತಾರಲ್ಲ, ಅವರು ಕನಿಷ್ಠ ಅಂದರೆ 250 300 ಡಿಗ್ರಿ ಸೆಲ್ಸಿಯಸ್ ಬಜ್ಜಿ ಕೈತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಗಂಟು ಇಸ್ಕೊಂಡು ಈ ಥರ ಮಾಡೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ 2 ಟೆಸ್ಟ್ ಮಾಡ್ಬೋದು. ಈ ಆಯಿಲ್ ಇರೋದು ತುಪ್ಪ ಹೋಗ್ಸೋದು, ತುಪ್ಪ ಬರ್ಸೋದು, ತುಪ್ಪ ಕಿಡಿ ನೋಡಿದ ಜಂಗು ದೇವಸ್ಥಾನ ತರಬೇಕಾದ್ರೆ ಒಂದು ಸ್ವಲ್ಪ ಪಾತ್ರೆ ಒಳಗಡೆ ನಿಮ್ಮ ಮನೆ ಇರ್ತಕ್ಕಂಥ ಯಾವುದೋ ಒಂದು ಆಯಿಲ್ನ ಒಂದು ಪಾತ್ರೆ ಸ್ಟೀಲ್ ಪಾತ್ರೆ ಹಾಕಿಡಿ, 1 ವಾರ ಬಿಟ್ಟು ನೋಡಿ, ಅದು ಚೆನ್ನಾಗಿರುತ್ತೆ. ಆಗಿರುತ್ತೆ ಇದು ಯಾಕೆ ಅದು ನಿಜವಾದ ಆಗಿಲ್ಲ, ಅದು ತುಪ್ಪ ಬರುತ್ತೆ. ಅಂದ್ರೆ ಒಂದು ಸ್ಟೀಲ್ ಪಾತ್ರೆನೇ ಇವತ್ತು ಅಷ್ಟು ತುಪ್ಪ ಬರ್ತಾ ಇದೆ ಅಂತಂದ್ರೆ ಇವತ್ತು ನಮ್ಮ ದೇಹದಲ್ಲಿ ಹೋಗ್ತಕ್ಕಂಥ ನಮ್ಮ ದೇಹದಲ್ಲಿ ಎಷ್ಟು ಜಾಗ ಮೂಲೆಗಳು ನಾವು ಬಳಸ್ತಕ್ಕಂಥ ಆಹಾರ ಪ್ರತಿಯೊಬ್ಬರ ಮನೆ ಉಪ್ಪಿಟ್ಟು ಮಾಡ್ತೀವಿ. ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಮಾಡ್ತೀವಿ. ಉಪ್ಪಿಟ್ಟು ಮಾಡಿದಾಗ ಮನೆಯಲ್ಲಿ ಏನು ಹೇಳ್ತೀವಿ, ಬಿಸಿ ಐತಿ ಬನ್ನಿ ತಿನ್ಬಲ್ಲಿ ಹೇಳ್ತೀವಿ. ಕರಿಬೇವು ಬಿಸಿ ಇದೆ, ಜಲ್ದಿ ತಿನ್ಬಲ್ಲಿ ಆರೇ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೊಟ್ಟೆ ಬಂದಲ್ಲಿ ಆರೇ ಹೋಗ್ಲೇಬೇಕಲ್ಲ. ಅಂದ್ರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಆಯಿಲ್ ಮಿಕ್ಸ್ ಮಾಡಿದಾಗ ಬಿಸಿದಾಗ ಮಾತ್ರ